ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮೇಷರಾಶಿಯ ಆತ್ಮೀಯ ಬಂಧುಗಳೇ, ನೀವು ಮೇಷರಾಶಿಯವರಲ್ಲಿ ಹುಟ್ಟಿದರೆ ನಾಳೆ ಅಂದರೆ ಮೇ 1, 2026 ಶುಕ್ರವಾರ ನಿಮ್ಮ ಜೀವನದ ದಿಕ್ಸೂಚಿಯೇ ಬದಲಾಗುತ್ತೆ. ಇದು ಬರೀ ಮಾತಲ್ಲ, ಆಕಾಶ ಮಂಡಲದಲ್ಲಿ ನಡೆಯುತ್ತಿರುವ ಗ್ರಹಗಳ ಮಹಾ ಸಂಯೋಜನೆಯ ಫಲ. ಮೇಷರಾಶಿಯವರ ಮನೆಗೆ ಬರಲಿದ್ದಾನೆ ಮಹಾದೇವ. ಹೌದು, ಮೇಷರಾಶಿಯವರಿಗೆ ನಾಳೆ ಗಜಕೇಸರಿ ಯೋಗದಂತಹ ಶುಭ ಫಲಗಳು ಸಿಗಲಿವೆ. ನೀವು ಇಲ್ಲಿಯವರೆಗೆ ಅನುಭವಿಸಿದ ಕಷ್ಟ, ಅಪಮಾನ ಮತ್ತು ಸಾಲದ ಬಾಧೆಗಳಿಗೆ ನಾಳೆ ಮಂಗಳ ಹಾಡುವ ಸಮಯ. ನಿಮ್ಮ ಮನೆಯ ಹೊಸ್ತಿಲನ್ನು ಅದೃಷ್ಟ ತುಳಿಯುತ್ತೆ. ಆ ಅತಿ ದೊಡ್ಡ ಪವಾಡ ಏನು? ನಿಮ್ಮ ಜೀವನದಲ್ಲಿ ನಾಳೆ ಸಂಭವಿಸಲಿರುವ ಈ 3 ಆಘಾತಕಾರಿ ಸತ್ಯಗಳು ಏನು? ಈ ವಿಡಿಯೋವನ್ನು ಒಂದು ಕ್ಷಣ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಯಾಕೆಂದರೆ ಈ ಮಾಹಿತಿ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು. ಮೇಷರಾಶಿಯ ಅಧಿಪತಿ ಮಂಗಳ ಗ್ರಹ. ನೀವು ಮೂಲತಃ ಧೈರ್ಯವಂತರು ಮತ್ತು ಹಠವಾದಿಗಳು. ಆದರೆ ಕಳೆದ ಕೆಲವು ತಿಂಗಳುಗಳಿಂದ ನೀವು ಅಂದುಕೊಂಡ ಕೆಲಸಗಳು ಕೈಗೂಡದೆ ನಿರಾಸೆ ಆಗಿದ್ರಿ. ಅಂದರೆ ಮೇ 1, 2026 ಶುಕ್ರವಾರದಂದು ಶುಕ್ರ ಮತ್ತು ಗುರು ಗ್ರಹಗಳ ವಿಶೇಷ ದೃಷ್ಟಿ ನಿಮ್ಮ ರಾಶಿಯ ಮೇಲೆ ಬೀಳುತ್ತೆ. ಶುಕ್ರವಾರ ಅಂದರೆ ಲಕ್ಷ್ಮೀದೇವಿಯ ವಾರ. ಮೇಷರಾಶಿಯವರಿಗೆ ನಾಳೆ ಶುಕ್ರವಾರ ಅಂದರೆ ಲಕ್ಷ್ಮೀದೇವಿಯ ವಾರ. ಮೇಷರಾಶಿಯವರಿಗೆ ನಾಳೆ ಧನಯೋಗ ಆರಂಭವಾಗುತ್ತೆ. ಸೂರ್ಯನ ಸಂಚಾರ ನಿಮ್ಮ ರಾಶಿಯಲ್ಲಿ ಬಲಿಷ್ಠ ಆಗಿರೋದ್ರಿಂದ ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತೆ. ಇಲ್ಲಿಯವರೆಗೆ ನಿಮ್ಮನ್ನು ಕಡೆಗಣಿಸಿದವರು ನಾಳೆ ನಿಮ್ಮ ಮುಂದೆ ಬಂದು ನಿಲ್ತಾರೆ. ಬ್ರಹ್ಮಾಂಡದ ಶಕ್ತಿಗಳು ನಿಮ್ಮ ಪರವಾಗಿ ಕೆಲಸ ಮಾಡುತ್ತೆ. ನಿಮ್ಮ ಮನೆಯಲ್ಲಿ ಸಕಾರಾತ್ಮಕ ಕಂಪನಗಳು ಹೆಚ್ಚಾಗುತ್ತೆ. ನಾಳೆ ಮುಂಜಾನೆ ನೀವು ಹೇಳ್ಬೇಕಾದ್ರೆ ಒಂದು ವಿಶೇಷ ರೀತಿಯ ನೆಮ್ಮದಿ ನಿಮ್ಮನ್ನು ಆವರಿಸುತ್ತೆ. ಅದುವೇ ಮಹಾದೇವನ ಕೃಪೆಯ ಮೊದಲ ಸಂಕೇತ. ಇನ್ನು ಆ 3 ಮಹಾಪವಾಡಗಳು ಏನೇನು? ಮೇಷರಾಶಿಯವರೇ, ನಾಳೆ ನಿಮ್ಮ ಜೀವನದಲ್ಲಿ ನಡೆಯಲಿರುವ ಆ 3 ಪ್ರಮುಖ ಬದಲಾವಣೆಗಳು ಇಲ್ಲಿವೆ. ಒಂದನೇದಾಗಿ ಅನಿರೀಕ್ಷಿತ ಧನಾಗಮನ, ಸಡನ್ ವೆಲ್ತ್ ಬರುತ್ತೆ. ನಿಮಗೆ ಗೊತ್ತಿಲ್ಲದ ಮೂಲಗಳಿಂದ ಹಣ ಹರಿದು ಬರಬೇಕಾಗಿದ್ದ ಹಳೆಯ ಬಾಕಿ ಹಣ, ಲಾಟ್ರಿ ಅಥವಾ ಶೇರ್ ಮಾರುಕಟ್ಟೆಯಲ್ಲಿ ದೊಡ್ಡ ಲಾಭ ಅನ್ನೋದು ನಿಮ್ಮದಾಗುತ್ತೆ. ಮುಖ್ಯವಾಗಿ ಆಸ್ತಿ ವಿವಾದಗಳಲ್ಲಿ ಸಿಲುಕಿಕೊಂಡಿದ್ದವರಿಗೆ ನಾಳೆ ಶುಭ ಸುದ್ದಿ ಅನ್ನೋದು ಬರುತ್ತೆ. ಲಕ್ಷ್ಮೀದೇವಿ ನಿಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಸುವ ಸೂಚನೆಗಳು ಕಂಡುಬರುತ್ತೆ. ಎರಡನೇದಾಗಿ ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಜಯ. ನೀವು ಉದ್ಯೋಗ ಮಾಡ್ತಿದ್ರೆ ಅಥವಾ ಪ್ರಮೋಷನ್ಗಾಗಿ ಕಾಯ್ತಾ ಇದ್ರೆ ನಾಳೆ ನಿಮಗೆ ದೊಡ್ಡ ಆಫರ್ ಬರುತ್ತೆ. ವ್ಯಾಪಾರಸ್ಥರಿಗೆ ಹೊಸ ಹೂಡಿಕೆದಾರರು ಸಿಗ್ತಾರೆ. ಇನ್ನು ನಿಮ್ಮ ಶತ್ರುಗಳು ನಿಮ್ಮ ಯಶಸ್ಸನ್ನು ನೋಡಿ ಬೆಚ್ಚಿ ಬೀಳ್ತಾರೆ. ಆದರೆ ನೆನಪಿಡಿ, ಈ ಯಶಸ್ಸು ನಿಮ್ಮ ಪರಿಶ್ರಮ ಮತ್ತು ದೇವರ ಕೃಪೆಯ ಫಲ ಆಗಿರುತ್ತೆ. ಇನ್ನು ಮೂರನೇದಾಗಿ ಕುಟುಂಬದಲ್ಲಿ ಶಾಂತಿ ಮತ್ತು ಪ್ರೀತಿ. ಮನೆಯಲ್ಲಿ ದೀರ್ಘಕಾಲದಿಂದ ಇದ್ದ ಕಲಹಗಳು ನಾಳೆ ಅಂತ್ಯವಾಗುತ್ತೆ. ಸಂಗಾತಿಯೊಂದಿಗೆ ಸಂಬಂಧ ಸುಧಾರಿಸುತ್ತೆ. ಸಂತಾನ ಭಾಗ್ಯಕ್ಕಾಗಿ ಕಾಯ್ತಾ ಇರೋರಿಗೆ ಉತ್ತಮ ಸುದ್ದಿ ಸಿಗುತ್ತೆ. ಹಿರಿಯರ ಆಶೀರ್ವಾದ ನಿಮ್ಮ ಮೇಲೆ ಸಂಪೂರ್ಣವಾಗಿ ಇರುತ್ತೆ. ಇನ್ನು ನಾಲ್ಕನೇದಾಗಿ ಎಚ್ಚರಿಕೆ ಮತ್ತು ಸವಾಲುಗಳೇನು? ಅದೃಷ್ಟ ನಿಮ್ಮ ಪರ ಆಗಿದ್ರು ಕೂಡ ಮೇಷರಾಶಿಯವರು ನಾಳೆ ಕೆಲವು ವಿಷಯಗಳನ್ನು ಬಹಳ ಎಚ್ಚರಿಕೆಯಿಂದ ಇರಬೇಕು. ಮಂಗಳನ ಪ್ರಭಾವದಿಂದಾಗಿ ನಿಮಗೆ ಬೇಗ ಕೋಪ ಬರಬಹುದು. ಸಿಟ್ಟಿನ ಮೇಲೆ ನಿಯಂತ್ರಣ. ಸಣ್ಣ ವಿಷಯಕ್ಕೂ ಕೂಡ ರೇಗಾಡಬೇಡಿ. ನಿಮ್ಮ ಕೋಪನೇ ನಿಮ್ಮ ಶತ್ರುಗಳಿಗೆ ಅಸ್ತ್ರ ಆಗಬಹುದು. ಆರೋಗ್ಯದ ಕಡೆ ಗಮನ ಕೊಡಿ. ನಾಳೆ ನಿಮಗೆ ಬೆನ್ನೋವು ಅಥವಾ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳು ಕಾಡಬಹುದು. ಹಸಿರು ತರಕಾರಿಗಳನ್ನು ಹೆಚ್ಚಾಗಿ ಸೇವನೆ ಮಾಡಿ ಮತ್ತು ಹೆಚ್ಚು ನೀರು ಕುಡಿಯಿರಿ. ಹಣದ ವ್ಯವಹಾರ. ಹಣ ಬರುತ್ತೆ ಎಂಬ ಭರದಲ್ಲಿ ಎಲ್ಲರಿಗೂ ಸಾಲ ನೀಡಬೇಡಿ. ಯಾರನ್ನ ನಂಬಬೇಕು ಎಂಬ ಬಗ್ಗೆ ವಿವೇಚನೆ ನಿಮಗೆ ಇರಲಿ. ಗುಪ್ತ ಶತ್ರುಗಳು ನಿಮ್ಮ ಏಳಿಗೆಯನ್ನು ಸಹಿಸದವರು ನಿಮ್ಮ ವಿರುದ್ಧ ಸಂಚು ರೂಪಿಸಬಹುದು. ಆದರೆ ಮಹಾದೇವನ ಕೃಪೆ ಇರೋದ್ರಿಂದ ಅವರು ಯಶಸ್ವಿ ಆಗೋದಿಲ್ಲ. ಆದರೂ ಕೂಡ ನೀವು ಎಚ್ಚರದಿಂದ ಇರಬೇಕು. ಇನ್ನು ಐದನೇದಾಗಿ ಮಾಡಬೇಕಾದ ಪರಿಹಾರಗಳು ಮತ್ತು ಮುಕ್ತಾಯ. ನಾಳೆಯ ದಿನವನ್ನು ನಿಮ್ಮ ಪಾಲಿನ ಮಹಾದಿನವನ್ನಾಗಿ ಮಾಡಿಕೊಳ್ಳೋದಕ್ಕೆ ಈ ಕೆಳಗಿನ ಕೆಲಸಗಳನ್ನು ತಪ್ಪದೆ ಮಾಡಿ. ಸೂರ್ಯದೇವನಿಗೆ ಅರ್ಘ್ಯ. ಮುಂಜಾನೆ ಎದ್ದು ಸೂರ್ಯನಿಗೆ ನೀರನ್ನು ಅರ್ಪಿಸಿ. ಇದರಿಂದ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಇನ್ನು ಹನುಮಾನ್ ಚಾಲಿಸ ಪಠಣ. ಮೇಷರಾಶಿಯವರು ಹನುಮಂತನ ಭಕ್ತರಾಗಿರ್ತಾರೆ. ನಾಳೆ ಹನುಮಾನ್ ಚಾಲಿಸವನ್ನು ಓದೋದ್ರಿಂದ ನಿಮ್ಮ ಕೆಲಸದ ಹಾದಿಯಲ್ಲಿರುವ ಅಡೆತಡೆಗಳು ನಿವಾರಣೆ ಆಗುತ್ತೆ. ಶಿವನ ಧ್ಯಾನ. ಓಂ ನಮಃ ಶಿವಾಯ ಮಂತ್ರವನ್ನು ಜಪಿಸಿ. ಸಾಧ್ಯವಾದರೆ ಬಿಳಿ ಹೂಗಳನ್ನು ಶಿವನಿಗೆ ಅರ್ಪಿಸಿ. ಇನ್ನು ದಾನ. ನಾಳೆ ಕೆಂಪು ಬಣ್ಣದ ಬಟ್ಟೆ ಅಥವಾ ಅನ್ನವನ್ನು ಬಡವರಿಗೆ ದಾನ ಮಾಡಿ. ಇದು ನಿಮ್ಮ ಗ್ರಹ ದೋಷಗಳನ್ನು ನಿವಾರಿಸುತ್ತೆ. ಕೊನೆಯದಾಗಿ ಮೇಷರಾಶಿಯವರೇ, ನಾಳೆಯ ದಿನ ನಿಮಗಾಗಿ ಒಂದು ಸುವರ್ಣ ಅವಕಾಶ. ನಂಬಿಕೆನೇ ಜೀವನದ ಬುನಾದಿ. ದೇವರ ಮೇಲೆ ಮತ್ತು ನಿಮ್ಮ ಮೇಲೆ ನಂಬಿಕೆ ಇರಲಿ. ನಿಮ್ಮ ಜೀವನದಲ್ಲಿ ಸಂಭವಿಸುವ
ಬದಲಾವಣೆಗಳನ್ನು ಧೈರ್ಯವಾಗಿ ಸ್ವೀಕರಿಸಿ. ನಾಳೆ ರಾತ್ರಿಯ ಒಳಗೆ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಸುದ್ದಿ ಖಂಡಿತ ಬರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ ತತ್ಸತ್, ಸರ್ವೇ ಜನೋ ಸುಖಿನೋ ಭವಂತು.